ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬೀದರ್ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ತೀವ್ರಗೊಂಡಿದೆ. ಯಾವ ಮಟ್ಟಿಗೆ ಅಂದ್ರೆ ವೇದಿಕೆಯಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಭಗವಂತ ಖೂಬಾ, ಪ್ರಭು ಚೌಹಾಣ್ ನಡುವಿನ ದಂಗಲ್ ವೇದಿಕೆಯ ಮೇಲೆ ಕಂಡು ಬಂತು. ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ವಿಜೇಂದ್ರ ಕಾಲಿಗೆ ಬಿದ್ರು ಪ್ರಭು ಚೌಹಾಣ್. ವೇದಿಕೆಯ ಕಾರ್ಯಕ್ರಮದ ವೇದಿಕೆಯಲ್ಲೇ ದೀರ್ಘದಂಡ ನಮಸ್ಕಾರ ಹಾಕ್ಬಿಟ್ರು. ಬೀದರ್ ಲೋಕಸಭೆ ಕ್ಷೇತ್ರಕ್ಕೆ ಒಳ್ಳೆ ಅಭ್ಯರ್ಥಿ ನೀಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. 10 ವರ್ಷದಿಂದ ಕಾರ್ಯಕರ್ತರಿಗೆ ಮೋಸ ಆಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಅಭ್ಯರ್ಥಿ ಕೊಡಿ ಅಂತ ಆಗ್ರಹಿಸಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕಾಲಿಗೆ ಬಿದ್ದು ದೀರ್ಘದಂಡ ನಮಸ್ಕಾರ ಹಾಕಿ ಖೂಬಾ ಅವರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ, ಒಳ್ಳೆ ಅಭ್ಯರ್ಥಿ ಕೊಡಿ ಅಂತ ಮಾತಾಡ್ತಾ ಇರ್ತಾರೆ. ಪೋಡಿಯಂ ಹತ್ರ ಮಾತಾಡ್ತಾ ಇದ್ದ ಭಗವಂತ ಖೂಬಾ, ಪ್ರಭು ಚೌಹಾಣ್ ಸೀದಾ ಹೋಗಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ವಿಜೇಂದ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾರೆ. कार्यकर्ता हूँ, एमएलए के नहीं बोल रहा, कार्यकर्ता करके बोल रहा हूँ। राज्याध्यक्ष जी, 2024 का चुनाव हम तो लड़ेंगे, जीतेंगे, लेकिन अच्छा कैंडिडेट का चयन करना, अच्छा कैंडिडेट देना है, अच्छा कैंडिडेट देना है। 10 साल से अन्याय हुआ, 10 साल से मैं आपको बोल रहा हूँ, पूरा कार्यकर्ताओं का, प्रभु चौहान का नहीं, पूरा कार्यकर्ता है ना, कार्यकर्ता है ना, पूरे कार्यकर्ताओं का है। अच्छा कैंडिडेट दे दो, आपके हाथ में बिदर की अभ्यर्थी, बिदर का विकास करेंगे। मैं कार्यकर्ताओं के ओर से, जिला के ओर से आपको मनवी करता हूँ, हाथ जोड़ता हूँ, आपका पाँव पड़ता हूँ। अच्छा कैंडिडेट होगा, अच्छा कैंडिडेट। ಬಿವೈ ವಿಜಯೇಂದ್ರ ಕಾಲಿಗೆ ಬಿದ್ದು ಚೌಹಾಣ್ ಹೈಡ್ರಾಮಾ ನಡೆಯುತ್ತೆ. ಹಿಂದಿನಿಂದಲೂ ಟಿಕೆಟ್ ನೀಡದಂತೆ ವಿರೋಧಿಸಿಕೊಂಡು ಬರ್ತಿದ್ದಾರೆ. ಚೌಹಾಣ್ ಸೋಲಿಸೋದಕ್ಕೆ ನಾನು ಪ್ರಯತ್ನ ಮಾಡಿಲ್ಲ ಅಂತ ಭಗವಂತ ಖೂಬಾ ಹೇಳಿದ್ದಾರೆ. ಏನ್ ಹೇಳಿದ್ರು ಭಗವಂತ ಖೂಬಾ ಕೇಳಿಸ್ಕೊಳ್ಳಿ. ಬೀದರ್ ಲೋಕಸಭೆ ಕ್ಷೇತ್ರದ ಟಿಕೆಟ್ ಬದಲಾಗಬೇಕು ಅಂತ ಹೇಳಿ ಬಿಜೆಪಿಯ ಏನೊಂದು ಸಮಾರಂಭ ನಡೀತಾ ಇತ್ತು. ಈ ಸಮಾರಂಭದ ವೇದಿಕೆಯಲ್ಲೇ ಏನೊಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕಾಲಿಗೆ ಬಿದ್ದು ಪ್ರಭು ಚೌಹಾಣ್ ಅವರು ಕೇಳ್ಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೇಂದ್ರ ಸಚಿವ ಭಗವಂತ ಖೂಬಾ ಅವರೇ ಇದ್ದಾರೆ. ಸರ್, ಏನು ಹೇಳ್ತೀರಿ ಈ ಬಗ್ಗೆ? ಪಕ್ಷದಲ್ಲಿ ಒಂದು ಶಿಸ್ತುಬದ್ಧತೆ ಇರುವಂಥ ಪಕ್ಷ, ಪ್ರತಿಯೊಬ್ಬರಿಗೆ ಅವಕಾಶ ವರಿಷ್ಠರಿಗೆ ಹೇಳಲಿಕ್ಕೆ ಎಲ್ಲ ಕಡೆ ಇದೆ. ಈಗಾಗಲೇ ಸಾವಿರಾರು ಬಾರಿ ಹೇಳಿದ್ದಾರೆ. ಅಷ್ಟು ಮೇಲಾಗಿಯೂ ಸಾವಿರಾರು ಕಾರ್ಯಕರ್ತರ ಮಧ್ಯದಲ್ಲಿ ಆ ಥರ ಹೇಳಬೇಕಾದ್ರೆ ಅವರು ಯಾಕಿಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ, ಅಥವಾ ಯಾರ ಪ್ರಭಾವಕ್ಕೆ ಒಳಗಾಗ್ತಿದ್ದಾರೆ, ಯಾತಕ್ಕೆ ಒಳಗಾಗ್ತಾ ಇದ್ದಾರೆ? ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ಸವರು ನೀವು ಮೆಚ್ಚಿಸಬೇಕಾಗಿದೆಯಾ? ಲಾಸ್ಟ್ ಟೈಮು ವಿಧಾನಸಭೆ ಎಲೆಕ್ಷನಲ್ಲಿ ಸೋಲ್ಸ್ಲಕ್ಕೆ ಪ್ರಯತ್ನ ಮಾಡಿದ್ರಿ ಅಂತೇಳಿ ಅವರು ಈ ಹಿಂದೆ ಕೂಡ ಆರೋಪ ಮಾಡಿದರು. ನಾನು ಬಹಿರಂಗವಾಗಿ ಅಥವಾ ನನ್ನ ವರಿಷ್ಠರಿಗೆ ಒಂದೇ ಒಂದು ದಿವಸ ಅವರಿಗೆ ಟಿಕೆಟ್ ಕೊಡಬೇಡ ಅಂತಂದಿದ್ದಾಗಲಿ, ಮತ್ತು ಯಾವುದೇ ಕಾರ್ಯಕರ್ತನ ಹತ್ರ ನಾನು ಅವ್ರಿಗೆ ಸೋಲಿಸಿ ಅನ್ನುವಂಥದ್ದನ್ನು ಸಾಕ್ಷಿಕೊಂಡೆ. ಕಾರ್ಯಕರ್ತರಿಗೆ 10 ವರ್ಷದಿಂದ ಅನ್ಯಾಯ ಆಗ್ತಾ ಬಂದಿದೆ, ಯಾವುದೂ ಒಳ್ಳೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿನೇ ಆಗ್ತಾ ಇಲ್ಲ. ನೋಡಿ, ಹಾಗಾದ್ರೆ ನನ್ನ ಜೊತೆ ಕಾರ್ಯಕರ್ತರು ಯಾಕಿರ್ತಾರೆ? ನಿಮ್ಮ ಆರೋಪಗಳಿಗೆ ಎಲ್ಲಾದರೂ ಒಂದು ಸಾಸಿವೆ ಅಷ್ಟಾದರೂ ಸತ್ಯ ಇದೆ ಅದರಲ್ಲಿ? ಇದೇ ಹೇಳಿ. ಕಾಂಗ್ರೆಸ್ಸಿನವ್ರ ಜೊತೆ ಒಳ ಒಪ್ಪಂದವನ್ನು ಮಾಡ್ಕೊಂಡು ನಮ್ಮ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ. ಉಸ್ತುವಾರಿ ಸಚಿವರಿದ್ದರು. ಬೀದರ್ ನಗರದು ಮುನ್ಸಿಪಾಲ್ಟಿ ಎಲೆಕ್ಷನ್ ಏನು ಮಾಡಿದ್ರಪ್ಪ ನೀವು? ಹೋಗಲಿ, 2023 ಚುನಾವಣೆಯಲ್ಲಿ ನೀವು ರಾಜ್ಯ ಸರ್ಕಾರದ ಸಚಿವರಾಗಿದ್ದಿರಿ. ನಿಮ್ಮ ಕ್ಷೇತ್ರ ಬಿಟ್ಟು
ಜಿಲ್ಲೆಯಲ್ಲಿ ಯಾವುದಾದ್ರೂ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಒಂದು ಕ್ಷೇತ್ರಕ್ಕೆ ಹೋಗಿದ್ದು ನೀವು ಉದಾಹರಣೆ ನನ್ನ ಕೊಡಿ. ಅಷ್ಟೇ ಅಲ್ಲ, ನೀವು ಸಚಿವರಿದ್ದಾಗ ಕಾಂಗ್ರೆಸ್ಸಿನ ವಿರುದ್ಧ, ಕಾಂಗ್ರೆಸ್ಸಿನ ಇಲ್ಲಿನ ಸ್ಥಳೀಯ ಶಾಸಕರ ವಿರುದ್ಧ ಒಂದಾದರೂ ಹೋರಾಟ, ಒಂದಾದರೂ ಅವರ ಮೇಲೆ ಆರೋಪ, ಅವರ ವಿರುದ್ಧ ಶೆಟ್ಟಿದೆದ್ದು ನಿಂತಿರೋ ಒಂದಾದರೂ ಉದಾಹರಣೆ ಕೊಡಿ. ಇವೆಲ್ಲವೂ ನಿಮ್ಮ ಮತ್ತು ಕಾಂಗ್ರೆಸ್ಸಿಗಿನರ ಒಳ ಒಪ್ಪಂದವನ್ನು ಸ್ಪಷ್ಟವಾಗಿ ಬಹಿರಂಗವಾಯಿತು. ಮತ್ತು ನಾನು ಹೇಳ್ತೀನಿ, ನೀವು ಕಾಂಗ್ರೆಸ್ ಸಚಿವರುಗಳ ಜೊತೆಯಲ್ಲಿ, ಕಾಂಗ್ರೆಸ್ಸಿನ ಶಾಸಕರ ಜೊತೆಯಲ್ಲಿ ಯಾವ್ಯಾವ ಹೋಟೆಲ್ನಲ್ಲಿ, ಯಾವ ಸಮಯದಲ್ಲಿ, ಎಲ್ಲೆಲ್ಲಿ ಕುಂತು ಮಾತಾಡಿದಿರಿ ಅನ್ನುವಂಥದ್ದನ್ನು ನಾನು ವರಿಷ್ಠರಿಗೆ ಸ್ಪಷ್ಟವಾಗಿ ಹೇಳೋನಿದ್ದೀನಿ. ನಾವು ನಮ್ಮವರ ವಿರುದ್ಧ ಹೋರಾಟ ಮಾಡುವುದಕ್ಕಿಂತ ಜಾಸ್ತಿ ನಾವು ಚುನಾವಣೆಯಲ್ಲಿ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ಸಿನ ವಿರುದ್ಧ ಟೊಂಕ ಕಟ್ಟಿ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಸೊ ಇದಿಷ್ಟು ಏನೊಂದು ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಪ್ರಶಾಂತ್, ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಆದರೆ ಈ ದಂಗಲ್ ಜಾಸ್ತಿ ಆಗ್ತಾನೆ ಇದೆ. ನೋಡಿ, ಇದು ಹೊಸ್ತಲ್ಲ. 2014 ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ನಂತರ 6 ತಿಂಗಳಲ್ಲೇ ಇಬ್ಬರ ನಡುವೆ ಜಗಳ ಶುರು ಆಯಿತು. 2015ರಿಂದ ಸತತವಾಗಿ ಇಬ್ಬರ ನಡುವೆ ಜಗಳ ಇದ್ದೇ ಇದೆ. ಅದೀಗ ಸ್ವಲ್ಪ ಬಹಿರಂಗ ಸ್ವರೂಪವನ್ನು ತಾಳ್ತಾ ಇದೆ. ಈ ರೀತಿ ಶಿರಸಾಷ್ಟಾಂಗ ನಮಸ್ಕಾರ ವಿಜಯೇಂದ್ರಗೆ ಹಾಕೋದು, ಒಂದು ಸಾರ್ವಜನಿಕ ಜೀವನದಲ್ಲಿ ಇಷ್ಟೊಂದು ಅತಿರೇಕಗಳಿಗೆ ಹೋಗಬಾರ್ದು ನನಗನ್ನಿಸುವ ಪ್ರಕಾರ. ನೀವು ಏನು ವಿರೋಧ ಇದ್ದರೆ ಪಾರ್ಟಿಯ ಒಳಗಡೆ ಫೋರಮ್ನಲ್ಲಿ ವಿರೋಧ ಮಾಡ್ಕೋಬೇಕು. ಆದರೆ ಮೇಲ್ ಕುಳಿತವರು ಕೂಡ ಇದನ್ನು ಮುಗಿಸುವ ಪ್ರಯತ್ನ, ಅಂದರೆ ಇದನ್ನು ಹ್ಯಾಂಡ್ಲಿಂಗ್ ಸರಿ ಇಲ್ಲ. ಹೌದು, ಆ ಜಗಳ ಇದ್ದೇ ಇದೆಯಪ್ಪ, ಆ ಜಗಳ ಇರಲಿ, ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಇಬ್ರಿಗೂ ಕೂಡಿಸಿ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅವರು ಬಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ, ಇವ್ರು ಹೇಳ್ತಾರೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದರು ಅಂತಕ್ಕಂಥದ್ದು. ಹೀಗಿರುವಾಗ ನೀವು ಯಾರಿಗೇ ಟಿಕೆಟ್ ಕೊಟ್ಟರೂ ಕೂಡ ಅಲ್ಲಿ ಗಲಾಟೆ ಗದ್ದಲ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹೀಗಾಗಿ ನನಗನ್ಸುತ್ತೆ ರಾಜ್ಯ ನಾಯಕರಂತ ಯಾರಿದ್ದಾರೆ ಅವರು ಇದನ್ನು ಪಾರ್ಟಿ ಫೋರಮ್ ಒಳಗಡೆ ಚರ್ಚೆ ಮಾಡಿಯಪ್ಪ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳುವ ಅಗತ್ಯ ಇದೆ. ಅದರ್ವೈಸ್ ಬೀದರ್ BJPಗೆ ಒಂದು ರೀತಿ, ಏಕೆಂದರೆ ನಿನ್ನೆ ವಿಜೇಂದ್ರ ಹೇಳ್ತಾ ಇದ್ರು, ರಾಮಚಂದ್ರ ವೀರಪ್ಪ 5 ಬಾರಿ ಗೆದ್ದು ಒಂದು ಫೌಂಡೇಶನ್ ಹಾಕಿದ್ದಾರೆ, ನೀವು ಕಟ್ಟಿದ ಪಾರ್ಟಿ ಅಲ್ಲ, ಕಾರ್ಯಕರ್ತರು ಕಟ್ಟಿದ ಪಾರ್ಟಿ ಅಂತಕ್ಕಂಥದ್ದು. ಆದರೆ ಈ ರೀತಿ ಬಹಿರಂಗವಾಗಿ ನಾವು ಯಾವ ಪಾರ್ಟಿಯಲ್ಲೂ ಇದನ್ನು ನೋಡಿಲ್ಲಪ್ಪ. ಟಿಕೆಟ್ ನೀಡಬೇಡಿ ಅಂತ ಹೇಳೋದು ಬೇರೆ, ಟಿಕೆಟ್ ನೀಡಬೇಡಿ ಅನ್ನೋದನ್ನು ನೀವು ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಕ್ಕಂಥದ್ದೇನಿದೆ, ಇದು ಸ್ವಲ್ಪ BJPಯ ಒಳಜಗಳ ಯಾವ ಪ್ರಮಾಣದಲ್ಲಿದೆ, ಯಾವ ಅತಿರೇಕಕ್ಕೆ ಹೋಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್. ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ, ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.